ಶಿವಯೋಗಿ ಸಿದ್ದರಾಮೇಶ್ವರರನ್ನ, ಕನಕದಾಸರವರನ್ನ ಸ್ಮರಿಸಿಕೊಳ್ಳುತ್ತಾ, ಮುಖ್ಯಮಂತ್ರಿಗಳು ಹೇಳಿದರೆ ನೇರವಾಗಿ ಮಾತಾಡಲಿಕ್ಕೆ ಸ್ವಲ್ಪ ಸುತ್ತಿ ನೇರವಾಗಿ ಬರ್ತೇನೆ. ಒಬ್ಬೊಳ್ಳೆ ಗುರು, ಒಬ್ಬೊಳ್ಳೆ ಶಿಷ್ಯ ಸಿಗೋದು ಗುರು ಮತ್ತು ಶಿಷ್ಯನ ಪುಣ್ಯ. ಇವತ್ತು ಇಡೀ ಕಾವಿಕಲಕ್ಕೆ ನಿಜವಾದ ಗುರುಗಳು ಸಿಕ್ಕ್ಯಾರೆ ಅಂದರೆ ಅದು ಕಾಗಿನೆಲೆ ಸ್ವಾಮಿಗಳು ಅಂತಂತಂದರೆ ತಪ್ಪಾಗಲಿಕ್ಕಿಲ್ಲ. ಹೆಂಗೆ ಅಂತಂದರೆ, ದೊರೆ ಹೆಂಗಿರ್ತಾನೆ ನಾಡು ಹೆಂಗಿರುತ್ತಂತೆ. ಕೆಲವೊಂದು ಸತಿ ಇತಿಹಾಸದಲ್ಲಿ ಓದಬೇಕಾದ್ರೆ ತುಘಲಕ್ ಸರ್ಕಾರ ಅಂತ ನಾವು ಕೇಳ್ತಿರ್ತೀವಿ. ಅಂದರೆ ಬಹಳ ಕಷ್ಟಕರ ರಾಜನ ಆಳ್ವಿಕೆ ಆಡಳಿತ ಅಂತೇಳಿ. ಆದರೆ ಆಧುನಿಕ ಕಾಲದಲ್ಲಿ ಇಡೀ ಭಾರತ ಯಾವ ಕಡೆ ನೋಡ್ತಾ ಇದೆ ಅಂತಂದರೆ, ಸುರೇಶಣ್ಣ ನಿಮಿಷ ಇಲ್ಲ, ನೀವೇ ಮಾತಾಡ್ಬಿಟ್ರೆ ಬೇಕು ಕೊಟ್ಬಿಡ್ತೀನಿ. ಇಡೀ ಆಧುನಿಕ ಭಾರತ ರಾಜ ಹೆಂಗಿರಬೇಕು ಅಂತ ನೋಡ್ತಾ ಇದೆ ಅಂತಂತಂದರೆ ಕರ್ನಾಟಕವನ್ನು ನೋಡ್ತಾ ಇದೆ. ಕಾರಣ ಸಿದ್ದರಾಮಯ್ಯರನ್ನ ಅಂತೇಳಿ. ಯಾರು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯವನ್ನು ನಡೆಸಲಿಕ್ಕಾಗಲ್ಲ, ರಾಜ್ಯ ದುಸ್ಥಿತಿಗೆ ಹೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಭಾರತ ಸರ್ಕಾರನೂ ಕೂಡ ಗ್ಯಾರಂಟಿ ಯೋಜನೆಯನ್ನು ಪರೋಕ್ಷವಾಗಿ ಜಾರಿಗೆ ತರುತ್ತೆ ಅಂದರೆ ಅದು ಸಿದ್ದರಾಮಯ್ಯನವರ ವರ್ಚಸ್ಸು ಮತ್ತು ಅವರ ಬುದ್ಧಿಶಕ್ತಿ ಅಂತೇಳಿ. ಅದಕ್ಕೆ ರಾಜ ಸಿಕ್ಕರೆ ಸಿದ್ದರಾಮಯ್ಯ ಅಂತ ರಾಜ ಸಿಗಬೇಕು, ರಾಜಗುರುಗಳು ಸಿಕ್ಕರೆ ಅಂತಂದರೆ ಕಾಗಿನೆಲೆ ಸ್ವಾಮಿಗಳಂತ ರಾಜಗುರುಗಳು ಸಿಗಬೇಕು ಅಂತೇಳಿ. ಇನ್ನು ಕನಕದಾಸರ ಜಯಂತಿ ಮಾಡ್ತಿದ್ದೀವಿ. ನಮ್ಮ ಈ ಸಮಾರಂಭದ ಅಧ್ಯಕ್ಷರು ಸೀನಪ್ಪ ಇರ್ಬೇಕಂತ ಅಂದ್ಕೊಳ್ತೇನೆ. ಅವ್ರದ್ದೊಂದು ಬೈಟ್ ನೋಡಿದೆ ನಾನು. ನಮ್ಮ ಡಿ ಬಸಣ್ಣವ್ರನ್ನೆಲ್ಲ ಕೊಂಡು ಒಂದು ಮೊನ್ನೆನೋ ಪ್ರೆಸ್ ಮೀಟ್ ಮಾಡಿದ್ದಾರೆ. ಕನಕದಾಸರು ಬರೀ ಕುರುಬರಿಗೆ ಸೀಮಿತ ಆಗಿಲ್ಲ, ಎಲ್ಲರಿಗೂ ಸೀಮಿತ ಆಗಿದ್ದಾರೆ ಅಂತ ಹೇಳುವಂಥ ಮಾತು ಹೇಳಿದರು. ಅದನ್ನೇ ದಾಸರು ಹೇಳಿದ್ರು, ಏನಂತ, ಕುಲವೆಂದು ಒಡೆದಾಡದಿರಿ, ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತೇಳಿ. ಅಕ್ಷರಶಃ ಈ ಸಮಾರಂಭ ಸತ್ಯ ಮಾಡಿದೆ ಅಂತಂದರೆ ಕಾಗಿನೆಲೆ ಜಗತ್ತುಗಳು ಬೋವೆ ಜಗತ್ತುಗಳಿಗೆ ಈ ಸಮಾರಂಭದ ಅಧ್ಯಕ್ಷತೆ ವಹಿಸ್ಕೊಂಡು ಕುಲದ ಮೂಲವನ್ನೆಲ್ಲ ಅಳಿಸಾಕ್ಬಿಡೋಣ ಅಂತೇಳಿ. ಅಂದರೆ ಕುರುಬರು ಟ್ರೆಂಡನ್ನು ಫಾಲೋ ಮಾಡಲ್ಲ, ಟ್ರೆಂಡ್ ಸೃಷ್ಟಿ ಮಾಡ್ತಾರೆ ಅಂತೇಳಿ. ಕುರುಬರು ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಬೇಕಪ್ಪ, ಕುರುಬರು ರಾಜರು ಹೆಂಗಿರ್ತಾರಪ್ಪ ಹಂಗಿರ್ಬೇಕು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಹಿಂದುಳಿದ ದಲಿತ ಶೋಷಿತ ಸಮುದಾಯದ ಸ್ವಾಮಿಗಳ ಒಕ್ಕೂಟ ಸಿದ್ದರಾಮಯ್ಯರ ಪರವಾಗಿ ಸದಾ ಕಾಲ ಇದ್ದೀವಿ. ಮುಂದೆ 5 ವರ್ಷನೂ ಅವ್ರ ಜೊತೆಗೆ ನಾವು ಇರ್ತೇವೆ ಸದಾ ಕಾಲ ಅಂತೇಳಿ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ದಾವಣಗೆರೆ ತೆಗೆದುಕೊಂಡ್ರೆ ನಮ್ಮ ಮಲ್ಲಣ್ಣಂಗೆ ಗೊತ್ತೈತೆ, ಸಿದ್ದರಾಮಯ್ಯರು ಪರೋಕ್ಷವಾಗಿ ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಇರಬೇಕು ಅಂತೇಳಿ ಅಷ್ಟೇ ಹೇಳಿದರು. ಬಹುಶಃ ಕರ್ನಾಟಕವನ್ನು ಸಿ ಎಮ್ ಇಂದ ಸುತ್ತಾರೆ ಯಾರಪ್ಪ ಅಂತಂದರೆ ಹಿಂದುಳಿದ ದಲಿತ ಮಠಾಧೀಶ್ವರ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನವ್ರ ಕೊಡುಗೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಹಿನ್ನೆಲೆಯಲ್ಲಿ ಯಾರು ನಮ್ಮ ಪರವಾಗಿರ್ತಾರೆ, ನಾವು ಅವರ ಪರವಾಗಿರ್ತೀವಿ ಅನ್ನೋದಕ್ಕೆ ಕರ್ನಾಟಕದ ಜನತೆಗಳೇ ಸಾಕ್ಷಿ. ಆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಹಿಂದುಳಿದ ದಲಿತ ಶೋಷಿತ ಸಮುದಾಯಗಳ ಪರವಾಗಿದ್ದರೆ ಆ ಎಲ್ಲ ಸಮುದಾಯಗಳು ಸಿದ್ದರಾಮಯ್ಯನವರ ಪರವಾಗಿರುತ್ತೆ ಅಂತೇಳಿ ಈ ಒಂದು ವೇದಿಕೆ ಮೂಲಕ ಘಂಟಾಘೋಷವಾಗಿ ಹೇಳ್ತೇವೆ. ಇದರ ಜೊತೆಯಲ್ಲಿ ನಾನು ಸದಾಕಾಲ ಹೇಳ್ತಿರ್ತೇನೆ, ಬಸವಣ್ಣನವರು ವೇದಿಕೆಯ ಮಹಾಪುರುಷ, ಭಾಷಣಕ್ಕೆ ಮಾತ್ರ ಸೀಮಿತ ಅಂತೇಳಿ. ಅದೇನಾದರೂ ನನಸು ಮಾಡುವಂತಹ ಕಾಲ ಬಂತಂದ್ರೆ ಅಧಿಕಾರ ಕೊಟ್ಟು ನೋಡ್ಬೇಕಂತೆ. ಸಿದ್ದರಾಮಯ್ಯವ್ರಿಗೆ ಯಾವಾಗ ಅಧಿಕಾರ ಬರುತ್ತಲ್ಲ, ಅದು ಒಂದು ರೀತಿ ಅನುಭವ ಮಂಟಪ ಇದ್ದಂಗಿರುತ್ತೆ. ಎಲ್ಲ ಸಮುದಾಯದ ಒಬ್ಬ ಶಾಸಕರು ಸಚಿವರಾಗಿರ್ತಾರೆ, ನಿಜವಾದ ಬಸವಣ್ಣನವರು ಸಂಕಲ್ಪಿತಂತಹ ಸಚಿವ ಸಂಪುಟ ಅಲ್ಲಾಗಿರುತ್ತೆ. ಕಾರಣ ಭವಿಷ್ಯದ 5 ವರ್ಷನೂ ಕೂಡ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾನು ಈ ಮೂಲಕ ಅವ್ರಿಗೆ ಒಂದು ಒತ್ತಾಸೆಯನ್ನು ಮಾಡ್ತೇನೆ. ಇದ್ರ ಜೊತೆಯಲ್ಲಿ ನಮ್ಮ ಬೈರತಿ ಸುರೇಶ್ರವರು
ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ ಅದನ್ನು. ಸುರೇಶ್ ಬಳಗದಿಂದ ಕುರುಬರಿಗೆ ಏನು ಕೊಡುಗೆ ಕೊಡ್ತಾರಪ್ಪ ಅಂತಂದರೆ, ನಾನೊಬ್ಬ ಆಗರ್ಭ ಶ್ರೀಮಂತರಾಗಿರೋ ಸಾಕಾಗಲ್ಲ, ನಮ್ಮ ಸಂಘ ಅದು ಆಗಬೇಕು ಅಂತೇಳಿ 25 ಕೋಟಿಯನ್ನು ನಮ್ಮ ರಾಜ್ಯ ಸಂಘಕ್ಕೆ ಅವರು ಸಂಗ್ರಹಿಸಿ ಕೊಟ್ಟಿದ್ದಾರೆ. ಅದೆಲ್ಲ ಶ್ರೇಯಸ್ಸು ನಮ್ಮ ಸುರೇಶ್ ಅವ್ರಿಗೆ ಸಲ್ಲುತ್ತೆ. ನಮ್ಮ ಮಲ್ಲಣ್ಣ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಿರಬಾರ್ದಂತೆ, ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಿರಬಾರ್ದಂತೆ. ಹಂಗೆ ಆ ಮೂರ್ತಿ ವಿಚಾರ ಕೇಳಕ್ಕೆ ಬಂದರೆ ನಡಿ ಅಂತ ಕಳಿಸ್ತಾ ಇದ್ರು. ಇವತ್ತೇನಾದರೂ ಸರ್ವ ಜನಾಂಗದವರು ಒಂದು ನೆಲೆಯನ್ನು ದಾವಣಗೆರೆಯಲ್ಲಿ ಕಂಡುಕೊಂಡಿದ್ದಾರೆ ಅಂತಂದರೆ ಅದಕ್ಕೆ ಮಲ್ಲಣ್ಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಮಲ್ಲಣ್ಣನವರ ಕುಟುಂಬ ಎಲ್ಲರ ಜೊತೆಗೆ ಸದಾಕಾಲ ಇರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ವಿಚಾರವಾಗಿ ಅವರು ಸ್ಪಷ್ಟವಾಗಿ ಅನ್ನರಾಮಯ್ಯ ಅಂತೇಳಿ ಇಡೀ ರಾಜ್ಯ ಒಪ್ಕೊಂಡಿದೆ. ಅಂಥವ್ರಿಗೆ ನಾವು ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದಿಂದ ಒಂದು ಆಶೀರ್ವಾದವನ್ನು ಮಾಡ್ತೀವಿ. ಎಂಥ ಆಶೀರ್ವಾದ ಅಂದರೆ, ಜನಸಾಮಾನ್ಯರು ಹೇಳ್ತಾರೆ ಅನ್ನದಾತ ಸುಖೀಭವ ಅಂತೇಳಿ. ಮದರಚನೆ ಸಂಜೆ ಒಂದು ನಿಮಿಷ. ಅನ್ನರಾಮಯ್ಯರಿಗೆ ಸಹಜವಾಗಿ ನಾವು ಅನ್ನ ಹಾಕಿದ್ರೆ ಏನೇನು ಹೇಳ್ತೀವಿ? ಅನ್ನದಾತ. ಗಟ್ಟಿಯಾಗಿ ಹೇಳ್ರಿ, ಅನ್ನದಾತ. ಇನ್ನು ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ಅನ್ನದಾತ. ಸ್ವಲ್ಪ ಬದಲಾಯಿಸಿ ಹೇಳೋಣ ನಾವು. ಅನ್ನದಾತ ಅಧಿಕಾರ ಭವ ಅಂತ ಹೇಳೋಣ ಅವ್ರಿಗೆ. ಸದಾಕಾಲ ಅಧಿಕಾರ ಅವ್ರ ಕೈಯಲ್ಲಿತ್ತಂದರೆ ನಾವು ಸುಖವಾಗಿರ್ತೀವಿ, ನಮ್ಮ ಹೊಟ್ಟೆ ದಾಣಿಗೆ ಇರುತ್ತೆ. ನಮ್ಮ ಹೊಟ್ಟೆ ದಾಣಿಗೆ ಇತ್ತಂತಂದರೆ ಅವರು ಅವಾಗಲೂ ಕೂಡ ರಾಜ್ಯಭಾರವನ್ನು ಮಾಡ್ತಾರೆ. ಅಂತಹ ಅನ್ನದಾತ ಅನ್ನರಾಮಯ್ಯರಿಗೆ ಅನ್ನದಾತ ಅಧಿಕಾರ ಭವ ಅನ್ನೋಂಥ ಆಶೀರ್ವಾದವನ್ನು ಕರುಣಿಸ್ತಾ ಎಲ್ಲರಿಗೂ ಶುಭವಾಗಲಿ. ಈ ವೇದಿಕೆಯನ್ನು ಕರುಣಿಸಿದಂತಹ ಕಾಗಿನೆಲೆ ಜಗದ್ಗಳ ಪಾದಗಳಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಎರಡು ಮಾತಿಗೆ ವಿರಾಮ ನೀಡ್ತೇನೆ. ಶರಣಾರ್ಥಿಗಳು.